ನಾನು ಇವತ್ತು ತೀರ್ಮಾನ ಮಾಡಿದ್ದೀನಿ. ಸೊ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ಕುಷ್ಕಿ ಬೆಳೆಗೆ 8,500 ರೂಪಾಯಿ, ನೀರಾವರಿ ಜಮೀನಿಗೆ 8,500 ರೂಪಾಯಿ, ಮತ್ತೆ ಬಹುವಾರ್ಷಿಕ ಬೆಳೆಗಳು ಪೆರೇನಿಯಲ್ ಕ್ರಾಪ್ಸ್ ಅವಕ್ಕೆ 8,500 ರೂಪಾಯಿ. ಅಂದರೆ ಒಂದು ಹೆಕ್ಟೇರಿಗೆ ರೈತರಿಗೆ ಕುಷ್ಕಿ ಬೆಳೆಗೆ 17,000 ರೂಪಾಯಿ ಸಿಗುತ್ತೆ ಒಟ್ಟಾರೆಯಾಗಿ. ನೀರಾವರಿ ಜಮೀನಿಗೆ 25,500 ರೂಪಾಯಿ ಸಿಗುತ್ತೆ. ಮತ್ತು ಪೆರೇನಿಯಲ್ ಕ್ರಾಪ್ಸ್ಗೆ 31,000 ರೂಪಾಯಿ ಸಿಗುತ್ತೆ. ಇದನ್ನು ಇವತ್ತು ತೀರ್ಮಾನ ಮಾಡಿ ಘೋಷಣೆ ಮಾಡ್ತಾ ಇದ್ದೀವಿ. ಸರ್ಕಾರ ಇದನ್ನು ಹೆಚ್ಚುವರಿಯಾಗಿ ಕೊಡಬೇಕು ಅಂತೇಳಿ. Karnataka Chief Minister Siddaramaiah on Tuesday conducted an aerial survey of the flood-affected areas in Kalyan, Karnataka region, covering Kalburgi, Bidar, Yadgir and Vijaypur districts. He was accompanied by Ministers M.B. Patil, Krishna Bairegowda and Priyank Kharge. After the survey, the Chief Minister held a meeting with the senior officials to review the damage and coordinate relief measures. Speaking to media, Siddaramaiah said the floods had caused crop losses across more than 10 lakh hectares, with preliminary estimates already showing losses in 9.6 lakh hectares. On this, 8.88 lakh hectares were under agriculture crops and the rest under horticulture. He said 10,576 people from 117 villages had been evacuated and sheltered in 80 relief camps. Since the onset of the monsoon in June, 52 people had lost their lives in rain-related incidents, 15 in wall collapses and 23 by drowning. The Chief Minister announced enhanced relief packages for farmers, while the National Disaster Response Fund NDRF provides 8,500 rupees per hectare for dry land, 70,000 rupees for irrigated land and 22,500 rupees for perennial crops. The state government added rupees 8,500 per acre. This additional support was expected to cost the state from 2,000 to 2,500 crore rupees. The floods had also destroyed 547 houses completely, for which the government announced 1.2 lakh rupees per houses as compensation. A sum of 23.12 crore rupees had already been released for those who lost their homes or suffered severe damage. Siddaramaiah attributed the disaster to climate change, citing record rainfall in North Karnataka districts and water discharge from Maharashtra dams. He assured that relief would be delivered swiftly to all affected families. ಮುಖ್ಯವಾಗಿ NDRF ಮಾರ್ಗಸೂಚಿ ಪ್ರಕಾರ ಕುಷ್ಕಿ ಜಮೀನಿಗೆ 8,500 ರೂಪಾಯಿ ಒಂದು ಹೆಕ್ಟೇರ್ಗೆ, ಒಂದು ಹೆಕ್ಟೇರ್ಗೆ 8,500 ರೂಪಾಯಿ. ನೀರಾವರಿ ಜಮೀನಿಗೆ ಒಂದು ಹೆಕ್ಟೇರ್ಗೆ 17,000 ರೂಪಾಯಿ. ಪೆರೇನಿಯಲ್ ಕ್ರಾಪ್ಸ್ ಅವಕ್ಕೆ 22,500 ರೂಪಾಯಿ. 22,500 ರೂಪಾಯಿ. ಈಗಾಗಲೇ ನಾನು ರೆವಿನ್ಯೂ ಮಂತ್ರಿಯವರಿಗೆ ಸೂಚನೆ ಕೊಟ್ಟಿದ್ದೀನಿ. ಜಂಟಿ ಸರ್ವೆ ಆದ ತಕ್ಷಣವೇ ಕೂಡಲೇ ಅದನ್ನೆಲ್ಲ ಬಿಡುಗಡೆ ಮಾಡಬೇಕು ಅಂತೇಳಿ. ರೈತರಿಗೆ ಯಾರು ಬೆಳೆ ಹಾನಿಯಾಗಿದೆ ಆ ಎಲ್ಲ ರೈತರಿಗೆ ಕೊಡಬೇಕು ಅಂತ ಹೇಳಿದ್ದೀನಿ. ನಾನು ಇವತ್ತು ತೀರ್ಮಾನ ಮಾಡಿದ್ದೀನಿ, ಹೆಚ್ಚುವರಿಯಾಗಿ ಕುಷ್ಕಿ ಜಮೀನಿಗೆ 8,500 ರೂಪಾಯಿ. ಅದು ಒಟ್ಟು ಎಷ್ಟಾಗ್ತದೆ ಅಂದರೆ ಒಂದು ಹೆಕ್ಟೇರ್ಗೆ 17,000 ರೂಪಾಯಿ ಆಗುತ್ತೆ. ನೀರಾವರಿ ಜಮೀನಿಗೆ
17,000 ರೂಪಾಯಿ ಪ್ಲಸ್ ಸರ್ಕಾರದಿಂದ ಹೆಚ್ಚುವರಿಯಾಗಿ 8,500 ರೂಪಾಯಿ, 22,500 ರೂಪಾಯಿ ಒಂದು ಹೆಕ್ಟೇರ್ಗೆ. 25,500 ರೂಪಾಯಿ. 17 ಪ್ಲಸ್ 8,500 ಅದು 25,500 ರೂಪಾಯಿ. 25,500 ನೀರಾವರಿಗೆ. ಆಮೇಲೆ ಪೆರೇನಿಯಲ್ ಕ್ರಾಪ್ಸ್ ಅವಕ್ಕೆ NDRF ನಾರ್ಮ್ಸ್ ಪ್ರಕಾರ 22,500 ರೂಪಾಯಿ, ಸರ್ಕಾರ ಹೆಚ್ಚುವರಿಯಾಗಿ ಕೊಡ್ತಕ್ಕಂಥದ್ದು 8,500 ರೂಪಾಯಿ. ಒಟ್ಟು ಒಂದು ಹೆಕ್ಟೇರ್ಗೆ 31,000 ರೂಪಾಯಿ ರೈತರಿಗೆ ಕೊಡ್ತೀವಿ ಒಂದು ಹೆಕ್ಟೇರ್ಗೆ. ಸೊ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ಕುಷ್ಕಿ ಬೆಳೆಗೆ 8,500 ರೂಪಾಯಿ, ನೀರಾವರಿ ಜಮೀನಿಗೆ 8,500 ರೂಪಾಯಿ, ಮತ್ತು ಬಹುವಾರ್ಷಿಕ ಬೆಳೆಗಳು ಪೆರೇನಿಯಲ್ ಕ್ರಾಪ್ಸ್ ಅವಕ್ಕೆ 8,500 ರೂಪಾಯಿ. ಅಂದರೆ ಒಂದು ಹೆಕ್ಟೇರಿಗೆ ರೈತರಿಗೆ ಕುಷ್ಕಿ ಬೆಳೆಗೆ 17,000 ರೂಪಾಯಿ ಸಿಗುತ್ತೆ ಒಟ್ಟಾರೆಯಾಗಿ, ನೀರಾವರಿ ಜಮೀನಿಗೆ 25,500 ರೂಪಾಯಿ ಸಿಗುತ್ತೆ, ಮತ್ತು ಪೆರೇನಿಯಲ್ ಕ್ರಾಪ್ಸ್ಗೆ 31,000 ರೂಪಾಯಿ ಸಿಗುತ್ತೆ. ಇದನ್ನು ಇವತ್ತು ತೀರ್ಮಾನ ಮಾಡಿ ಘೋಷಣೆ ಮಾಡ್ತಾ ಇದ್ದೀವಿ. ಸರ್ಕಾರ ಇದನ್ನು ಹೆಚ್ಚುವರಿಯಾಗಿ ಕೊಡಬೇಕು ಅಂತೇಳಿ ಇದ್ದೀವಿ. ಇದು ಸುಮಾರು ಎರಡು ಸೇರಿಸಿದ್ರೆ NDRF ನಾರ್ಮ್ಸ್ ಪ್ರಕಾರ ಕೊಡ್ತಕ್ಕಂಥದ್ದು ಮತ್ತು ನಾವು ಹೆಚ್ಚುವರಿಯಾಗಿ ಕೊಡ್ತಕ್ಕಂಥದ್ದು 20,000ಕ್ಕೂ ಹೆಚ್ಚು, 2,000ಕ್ಕೂ ಹೆಚ್ಚು ಕೋಟಿ, 2,000ಕ್ಕೂ ಹೆಚ್ಚು ಕೋಟಿ, 2,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ರೈತರಿಗೆ ಕೊಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ. ರಾಜ್ಯ ಸರ್ಕಾರದ್ದು ಅಲ್ಲ, 20,000 ಕೋಟಿನೂ ರಾಜ್ಯ ಸರ್ಕಾರದ್ದಲ್ಲ. NDRF ನಾರ್ಮ್ಸ್ ಪ್ರಕಾರ ಪ್ಲಸ್ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ ಕೊಡೋದು. ಹೌದಪ್ಪ, 8,500 ರೂಪಾಯಿ ಕೊಡ್ತೀವಿ. ಈಗ 2,000 crores ಅಪ್ರಾಕ್ಸಿಮೇಟ್ಲಿ ಆಗುತ್ತೆ ಸ್ಟೇಟ್ ಗೌರ್ಮೆಂಟ್. ಸುಮಾರು 2,000 ಕೋಟಿ ಆಗ್ಬೋದು, ಅದಕ್ಕಿಂತ ಹೆಚ್ಚು ಆಗ್ಬೋದು.